ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಯಥಾಗ್ನೇರ್ದಾಹಿಕಾ ಶಕ್ತಿಃ ರಾಮ ಸ್ಥಿತಾ ಹಿ ಯಾ ಸರ್ವವಿದ್ಯಾಸ್ವರೂಪಾಂ ತಾಂ ಶಾರದಾಂ ಪ್ರಣಮಾಮ್ಯಹಂ. ನಮಃ ಶ್ರೀಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ಸುಖಪಾಯ ಸ್ವಾಮಿನೇ ತಾಪಹಾರಿಣಿ. ಅಬ್ಬ, ನೆನ್ಪಿಟ್ಕೊಂಡಿದ್ದಾರೆ ಎಲ್ಲರೂ. ವೆರಿ ಗುಡ್. ಸೊ ನಾವೆಲ್ಲ ಮಾನವರು ಅಲ್ವಾ? ಡೌಟ್ ಇದೆಯಾ? ಎಷ್ಟೊಂದು ಪ್ರಜಾತಿಯ ಜೀವ ಜಂತುಗಳಿವೆ ಅಲ್ವಾ? ಒಂದು ಜಿರಳೆ, ಇರುವೆ, ಹಕ್ಕಿಗಳು, ಆಮೇಲೆ ಮಂಗಗಳು, ಎಷ್ಟೊಂದು ವೆರೈಟೀಸು, ಕಾಡು ಪ್ರಾಣಿಗಳು. ಸಮುದ್ರಕ್ಕೆ ಹೋದರೆ ಸಮುದ್ರದಲ್ಲಿ ಎಷ್ಟೊಂದು. ಎಲ್ಲದರಲ್ಲೂ ನೀವು ನಿಧಾನಕ್ಕೆ ಒಂದೊಂದೇ ಜೀವ ನೋಡ್ತಾ ಬಂದರೆ ಅದು ಪ್ರೀತಿ ತೋರಿಸ್ತಾ ಇರುತ್ತೆ. ಗಿಡಗಳ ಜೀವ ಇದೆ, ಅದು ಬೆಳೆಯುತ್ತೆ, ಮಾತಾಡುತ್ತೆ. ಇವಾಗ ಅವ್ರು ಮಾತಾಡೋದು ನಮ್ಗೆ ಗೊತ್ತೇ ಆಗಲ್ಲ. ಋಷಿಮುನಿಗಳಿಗೆ ಅರ್ಥ ಆಗ್ತಾಯಿತ್ತು ಅದೇನು ಹೇಳುತ್ತೆ, ಏನು ಬೇಕಾಗುತ್ತೆ ಅಂತ. ನಾವು ಆ ಲೆವೆಲ್ಗೆ ಹೋದಾಗ, ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮಾಡಿಕೊಂಡಾಗ ಪ್ರತಿಯೊಂದೂ ಆ ಪ್ರೀತಿಯನ್ನು ಬಯಸ್ತಾ ಇರೋದು, ಪ್ರೀತಿಯನ್ನು ಕೊಡ್ತಾ ಇರೋದು ನೋಡ್ತೀರಿ. ಇವಾಗ ನಾನು ಫಾರೆಸ್ಟಲ್ಲಿದ್ದೆ ಭಾಳ ವರ್ಷ. ನಾನೊಬ್ಬನೇ ಇದ್ದೆ, ಎಲ್ಲ ಅನಿಮಲ್ಸ್ ಮಾತ್ರ, ನಾನೊಬ್ಬನೇ ಮನುಷ್ಯ. ಅಲ್ಲಿ 4 ವರ್ಷ ಇದ್ದೆ. 3 ತಿಂಗಳು ಒಬ್ಬರು ಫಾರೆಸ್ಟರ್ ಬಂದು ನನಗೆ ತಿನ್ನೋಕ್ಕೆ, ನಾನು ಅವಲಕ್ಕಿ ಮಾತ್ರ ಇಟ್ಕೊಳ್ತಿದ್ದೆ. ಆ ಅವಲಕ್ಕಿ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ತಿನ್ನೋದು, ಬೇರೆ ಅಡುಗೆ ಏನೂ ಇಲ್ಲ. ಆಗ ಒಂದೊಂದು ಅನಿಮಲ್ಲು ಎಲ್ಲ ವೆರೈಟೀಸು, ಹುಲಿನೂ ಇದೆ, ಚಿರತೆನೂ ಇದೆ, ಜಿಂಕೆಗಳು, ಸಹಸ್ರಾರು ಜಿಂಕೆಗಳು. ಅಲ್ಲಿ ಯಾರು ಹೋಗೋಕ್ಕೆ ಬಿಡ್ತಿರ್ಲಿಲ್ಲ, ರಿಸರ್ವ್ಡ್ ಫಾರೆಸ್ಟು. ಸೊ ಎಲ್ಲ ಎಷ್ಟು ಪ್ರೇಮದಿಂದ ಹುಲಿ ಕೂತಿರುತ್ತೆ, ಎಲ್ಲ ಜಿಂಕೆಗಳೆಲ್ಲ ಪಕ್ಕದಲ್ಲೆಲ್ಲ ಮೇಯ್ತಾ ಇರುತ್ತೆ. ಆಶ್ಚರ್ಯವಾಗುತ್ತೆ, ಇಷ್ಟು ಪ್ರೀತಿಯಿಂದ ಇರೋಕ್ಕೆ ಸಾಧ್ಯನಾ ಅಂತ. ಯಾವುದಕ್ಕೆ ಹೊಟ್ಟೆ ಹಸ್ದಾಗ ಮಾತ್ರ ಯಾವುದಾನೇ ಒಂದು ಅನಿಮಲ್ ಹಿಡ್ಕೊಂಡು 1 ವಾರ ಅದನ್ನೇ ತಿಂತಾ ಇರುತ್ತೆ. ದ್ವೇಷ ಇಲ್ಲ, ದ್ವೇಷದಿಂದ ಸಾಯಿಸೋದಾಗಲಿ ಇದಿಲ್ಲ. ಬಟ್ ಪ್ರೀತಿ ಎಲ್ಲರಲ್ಲೂ, ನಮ್ಮ ಜೊತೆಯಲ್ಲೂ ಅದು ಪ್ರೀತಿ. ನಿಧಾನಕ್ಕೆ ಅದು ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಎಲ್ಲ ಪ್ರಾಣಿಗಳು ಒಂದು ನಿಧಾನಕ್ಕೆ, ಅವ್ರಿಗೇನು ಒಂದು ಚೂರು ತಿಂಡಿ ಏನಾದ್ರು ಒಂದು ಬಿಸ್ಕೆಟ್ ಕೊಟ್ಬಿಟ್ರೆ ಸಾಕು, ಅದು ಜೀವನವೆಲ್ಲ ಅಲ್ಲೇ ಓಡಾಡ್ತಾ ಇರುತ್ತೆ. ಎಷ್ಟು ಇಲ್ಲಿ ನಾವು ಬಂದಾಗ ನಾನು ಹೇಳ್ತಾ ಇದ್ದೆ, ಒಂದು ಕಾಗೆನೂ ಇರಲಿಲ್ಲ. ಆಮೇಲೆ ಎಲ್ಲೋ ಒಂದು ದಿವಸ ಒಂದು ಕಾಗೆ ಬಂತು. ಅದಕ್ಕೆ ಒಂದಿಷ್ಟೇ ಅನ್ನ ಹಾಕಿದೆ, ಬಚ್ಚಿಟ್ಕೊಂಡು ಹೋಗಿ ಅದು ತಿಂತು. ಆಮೇಲೆ ಹಾರೋಯ್ತು. ಮತ್ತು ಎಷ್ಟೋ ದಿವಸ ಇಲ್ಲ. ಆಮೇಲೆ ಇನ್ನೊಂದು ಸರ್ತಿ ಬಂತು, ಒಂದು 8-10 ದಿವಸ. ಒಂದಿಷ್ಟೇ ಅನ್ನ ಕೊಟ್ಟೆ, ಅದು ತಿನ್ಬಿಟ್ಟು ಮಾತ್ರ ಹೊರಡೋಯ್ತು. ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಇವಾಗ ಒಂದು 25 ಕಾಗೆಗಳಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ. ಅದಕ್ಕೆ ಭಯ ಇಲ್ಲ ಅಂತ ಗೊತ್ತಾಗಬೇಕು. ನೀವು ಇನ್ನೊಂದು ಸ್ವಲ್ಪ ದಿವಸಕ್ಕೆ ಶಾರದಾ ಫೌಂಡೇಶನ್ಗೆ ಹೋಗ್ತೀರಿ, ಅಲ್ಲಿ ಮಾತಾಜಿಗಲ್ಲಿ ಇರೋ ಕಡೆ ಎಷ್ಟು ವೆರೈಟೀಸ್ ಪಕ್ಷಿಗಳು ಗೊತ್ತಾ. ಅದು ಮನೆ ಒಳಗಡೆ ನಿಶ್ಚಿಂತೆಯಾಗಿ ಬಂದು ಆ ಕಿಟಕಿ ಮೇಲೆ ಕೂತು ಕರೆಯುತ್ತೆ. ಆಶ್ಚರ್ಯವಾಗುತ್ತೆ ಎಷ್ಟೊಂದು. ಯಾಕಂದರೆ ಅವ್ರು ನಿರ್ಭಯವಾಗುತ್ತೆ.
ಇಲ್ಲೇನು ಭಯ ಇಲ್ಲ, ನನಗೆ ಯಾರು ಹೊಡೆಯಲ್ಲ, ನನಗೇನು ನೋಡಲ್ಲ, ಇದು ಮಾಡಲ್ಲ. ಅದು ಎಷ್ಟು. ಆಮೇಲೆ ವೆರೈಟೀಸ್ ಆಫ್ ಪಕ್ಷಿಗಳು ಒಟ್ಟಿಗೆ ಕೂತಿರತ್ತೆ. ಇವತ್ತು ರಾಕಿಗೆ ಹೋದಾಗ ಅಲ್ಲಿ ಒಂದು ಬಿಲ್ ಅಂತ ಒಂದು ದೊಡ್ಡ ಪಕ್ಷಿ, ಇಷ್ಟು ದೊಡ್ಡ ಪಕ್ಷಿ, ಅದು ಯಾವ ಬಿಲ್ ಅಂತ ಗೊತ್ತಿಲ್ಲ, ಹಾರ್ನ್ ಬಿಲ್ಲ. ಹಾಂ, ಅದು ಬುರ್ರ ಅಂತ ಹಾರಾಡ್ತಾ ಇದೆ. ನಾವು ಹಾಡ್ತಾ ಇದ್ದೀವಿ, ಅದು ಕೇಳ್ತಾ ಇತ್ತು. ಹಾಡು ನಿಂತ ಮೇಲೆ ಬುರ್ಗುಡು ಇನ್ನೊಂದು ಬರೋಕ್ಕೆ ಹೋಯ್ತು. ಅದಕ್ಕೆ ಭಯ. ಅದೇ ಥರ ಒಂದು ಪ್ರಕೃತಿಯಲ್ಲಿ ಒಬ್ರಿಗೊಬ್ರು ಪ್ರೀತಿಯಿಂದ ಇರೋದು. ಇನ್ನೊಂದು ನಾವು ನಮ್ಗೆ ಬೇಕಾಗಿದ್ದೆಲ್ಲ ಬೇಕಾಗತ್ತೆ ಜೀವನಕ್ಕೆ. ಉಳಬೇಕಾಗತ್ತೆ, ಹೊಲ ಉಳಬೇಕಾಗತ್ತೆ, ಆ ಕಡೆ ನಿಧಾನಕ್ಕೆ ನೀರು ಬೇಕು. ಮುಂಚೆ ನಾವು ಚಿಕ್ಕವರು ಇರಬೇಕಾದ್ರೆ ಇಲ್ಲೇ ಈ ಕ್ಷೇತ್ರದಲ್ಲೆಲ್ಲ ಕೈಯಿಂದ ಬಾವಿಯಿಂದ ಎಳೆಯೋದು. ಆಗ ಮೋಟಾರ್ ಗೀಟರೆಲ್ಲ ಇರಲಿಲ್ಲ, ಪಂಪೆಲ್ಲ ಇರಲಿಲ್ಲ. ಸೊ ಅದನ್ನು ತೊಗೊಂಡೋಗಿ ಒಬ್ಬೊಬ್ಬರೇ ಹೆಗ್ಲ ಮೇಲೆ ತೊಗೊಂಡೋಗಿ ತೆಂಗಿನ ಮರಕ್ಕೆ ಹಾಕ್ಬೋದು. ಇವಾಗ ಪಂಪು ನೀರು ಹೊಡೆಯುತ್ತೆ. ನಮ್ಮ ಆ ನದಿಲಿ ನೋಡಿದ್ರಲ್ವ ಎಷ್ಟು ನೀರಿದೆ, ಆ ನೀರೆಲ್ಲ ಎಲ್ಲ ಗಿಡಗಳಿಗೆ. ಇವಾಗ ನೋಡಿ ಆ ಬುದ್ಧಿ ಮನುಷ್ಯಂದು ಹೇಗೆ. ಆಮೇಲೆ ಏತ ಮಾಡ್ಕೊಂಡ್ವಿ. ಈಗ ನಡ್ಕೊಂಡು ಹೋಗೋದು, ಅದು ನೀರು ತುಂಬಿಕೊಳ್ಳುತ್ತೆ. ಈ ಕಡೆ ನಡ್ಕೊಂಡು ಬಂದಾಗ ಇದೇ ಥರ ಅದು ನೀರು ಚೆಲ್ಲತ್ತೆ. ಅದು ಕಾಲುವೆ ಮಾಡಿಬಿಟ್ಟು ತೊಗೊಂಡೋಗ್ಬಿಡ್ತಾರೆ. ಈಗಲೂ ನಾವು ಹಳೆ ಶಾರದಾ ಫೌಂಡೇಶನಲ್ಲಿ ದೊಡ್ಡ ಇಷ್ಟಪ್ಪ ಗೋಡೆ ಇತ್ತು. ಆ ಗೋಡೆ ಮೇಲಿಂದ ನೀರು ತೊಗೊಂಡೋಗ್ತಿದ್ರು. ಅದನ್ನು ಬೀಳಿಸ್ಲಿ ಇಷ್ಟಿಷ್ಟು ದೊಡ್ಡ ಕಲ್ಲು ಹಾಕ್ಬಿಟ್ಟು ಎಲ್ಲ ಗಿಡ ಅಲ್ಲಿ ಒಂದು ಕಡೆ ಹಾಕಿದ್ರೆ ಎಲ್ಲ ತೋಟಕ್ಕೆಲ್ಲ ಒಂದೊಂದೇ ಹರ್ಕೊಂಡು ಹೋಗ್ಬಿಟ್ಟು ಎಷ್ಟು ಚೆನ್ನಾಗಿ. ಅದು ಎಲ್ಲೋ ಒಂದು ಅಣೆಕಟ್ಟು ಕಟ್ಬಿಟ್ಟು ಪಂಪಿಲ್ಲ, ಅಲ್ಲಿಂದ ತರೋದು. ಇವಾಗ ಮನುಷ್ಯ ಏನು ಬೇಕು, ಒಂದು ಮನೆ ಮಾಡ್ಕೊಳ್ಳೋಕ್ಕೆ, ಇದಕ್ಕೆಲ್ಲ ಬುದ್ಧಿ. ನಮಗೆ ಎರಡು ಭಗವಂತ ಇಂಪಾರ್ಟೆಂಟು ಶಕ್ತಿಗಳನ್ನು ಕೊಟ್ಟಿದ್ದಾರೆ. ಒಂದು ಪ್ರೀತಿಸೋದು, ಒಂದು ಬುದ್ಧಿ ಉಪಯೋಗಿಸೋದು. ನಾವು ಹೇಗೆ ಜೀವನ ಮಾಡೋದು ಈ ಜಗತ್ತಿನಲ್ಲಿ ಅಂತ. ಅದೆಲ್ಲ ನೋಡ್ತಾ ಇದ್ದರೆ ಮಾನವ ಜನ್ಮದ್ದು ಎಷ್ಟು ಉಪಯೋಗ ಇದೆ. ಆ ಮಂಗಗಳೆಲ್ಲ ಹಾಸ್ತು ಓಡಾಡಬೇಕಾದ್ರೆ ಮಳೆಯಲ್ಲಿ ಎಲ್ಲೋ ಮರದ ಮೇಲೆ ಕೂತ್ಕೊಂಡು ನಡುತ್ತಾ ಇರುತ್ತೆ. ಚಳಿಗೆ ಮಳೆ ಬೀಳ್ತಾರೆ, ಘೋರ ಮಳೆ. ನಮಗೆ ಛತ್ರಿ ಇಟ್ಕೊಂಡು ಹೊಡೆದ್ವಿ, ಮನೆ ಒಳಗೆ ಬಂದ್ಬಿಟ್ಟು ಕೂತ್ಕೊಂಡ್ಬಿಟ್ವಿ. ಅದಕ್ಕೆ ಮನೇನೂ ಇಲ್ಲ, ಏನೂ ಇಲ್ಲ. ಆಯಿತು, ನಮಗೆಲ್ಲ ಭಗವಂತ ಕೊಟ್ಟಿದ್ದಾನೆ. ಅದನ್ನು ಉಪಯೋಗಿಸಿ ನಮ್ಮ ಹೃದಯವನ್ನು ಬೆಳೆಸ್ಕೋಬೇಕು, ಬುದ್ಧಿಯನ್ನು ಬೆಳೆಸ್ಕೋಬೇಕು. ಎಲ್ಲರಿಗೂ ಪ್ರೀತಿ, ಎಲ್ಲರಿಗೂ ಸೇವೆ ಮಾಡೋ ಅಂಥದ್ದು ಆ ಭಾಗ್ಯವನ್ನು ನಾವು ಪಡಿಬೇಕು. ಇವಾಗ ನೀವು ಇಲ್ಲಿ ಬಂದಿರೋದು ಶಾರೀರಿಕ, ಒಳ್ಳೆಯ ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು ಎಲ್ಲ ಶಾರ್ಪಾಗಿ, ಆಮೇಲೆ ಸತ್ಕಾರ್ಯಕ್ಕೆ ಉಪಯೋಗಿಸೋಂಗೆ, ಪರರ ಹಿತಕ್ಕೆ. ಎಷ್ಟು ಜನ ಇವು ನೋಡಿ, ಯುದ್ಧ ನಡೀತಾ ಇದೆ, ಘೋರ ಯುದ್ಧಗಳು. ಒಂದೊಂದು ಮಿಸೈಲ್ ಹೊಡೆಯೋದು, ನೂರಾರು ಜನ ಅಳ್ತಾ ಇರ್ತಾರೆ. ಅದು ಒಬ್ಬಂದು ಕೈ ಕಿತ್ತೋಗ್ಬಿಟ್ಟಿರುತ್ತೆ, ಒಂದು ಕಾಲು ಕಿತ್ತೋಗ್ಬಿಟ್ಟಿರುತ್ತೆ, ಒಂದು ಮನೆಯೇ ಬಿದ್ದು ಎಲ್ಲರೂ ಅದರೊಳಗೆ ನರಳ್ತಾ ಇರ್ತಾರೆ. ಹೊರಗಡೆ ಬರೋಕ್ಕಾಗಲ್ಲ, ಅವ್ರು ಎಲ್ಲ ದಬ್ಬಿ ಹಂಗೇ ಒಂದು 8 ದಿವಸದಲ್ಲಿ ಕೊಳೆತು ಹೋಗಿಬಿಡ್ತಾರೆ. ಇವಾಗ ಅದನ್ನೆಲ್ಲ ಭಗವಂತನ ಪ್ರಾರ್ಥನೆ ಮಾಡೋದು, ಶಾಂತಿ ಕೊಡು ಈ ಜಗತ್ತಿಗೆ, ಪ್ರೀತಿಯಿಂದ ಇರೋ ಮಾಡು. ಅದನ್ನು ನಮ್ಮ ಜೀವನದಲ್ಲಿ ಫಸ್ಟ್ ತಂದ್ಕೋತೀವಿ. ನಮ್ಮ ಜೀವನದಲ್ಲಿ ನಾವು ತಂದ್ಕೊಳ್ಳೋವರೆಗೂ ನಮಗೆ ಕೊಡೋಕ್ಕಾಗಲ್ಲ. ಸೊ ಆವಾಗ ಅದಕ್ಕೆ ಇದೆಲ್ಲ ಚಿಕ್ಕ 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 ಎಕ್ಸಸೈಸಸ್ ನಿಮಗೆ ಇಲ್ಲಿ ಕರ್ಕೊಂಡ್ಬಂದು 1 ವಾರ ಇರ್ತೀರಿ. ಏನೇನು ಕಲಿಯೋಕ್ಕಾಗುತ್ತೋ, ಏನೇನು ನಿಮ್ಮಲ್ಲಿ ಬೆಳವಣಿಗೆ ಮಾಡ್ಕೊಳಕ್ಕಾಗುತ್ತೋ ನೀವು ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆಲ್ಲ ಏನು ಡೌಟ್ ಇಸಿದ್ರೂ ಬ್ರಹ್ಮಚಾರಿ ಇರ್ತಾರೆ, ಮಾತಾಜಿ ಇರ್ತಾರೆ, ಬ್ರಹ್ಮಚಾರಿಣಿಯರು ಇರ್ತಾರೆ,
ಹಿರಿಯವರು ಇರ್ತಾರೆ, ಎಂಥ ಪ್ರಶ್ನೆ ಬೇಕಾದ್ರೂ ಕೇಳ್ಕೊಬೋದು. ಓಕೆ, ಇವತ್ತಿಗೆ ಜೈ ರಾಮ್ ಕೃಷ್ಣ.